ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಈಗ ಟೈಮ್ 7 ಗಂಟೆ ಆತ್ರಿ. ನಾವು ತಳಗ ಹೊಂಟಿದ್ದೀರಿ ಅಮ್ಮರ ಮನೆಗೆ ನಡ್ಕೊಂತ. ಮತ್ತೆ ಬಸ್ ಬಂತ್ರಿ, ವಾಪಸ್ ಮತ್ತೆ ಬರತ್ತೀರಿ. ಯಾಕಂದ್ರೆ ಬಸ್ ಬಂದು ಸ್ಟಾಪ್ ಆಕತ್ತಲ್ರಿ. ಹಂಗಾಗಿ ಇಲ್ಲೇ ಹತ್ತಿ ಹೋಗೋಣ ಅಂತೇಳಿ ನಾನು, ಸಾನಿಯಾ, ತಮ್ಮನ್ನ, ನಮ್ಮ ಮನೆಯವರು ಎಲ್ಲರೂ ಕೂಡ ವಾಪಸ್ ಬಂದ್ರಿ. ಈಗ ಬಸ್ಸಿಗೆ ಹೋಗೋಣ, ಅಲ್ಲಿ ದರ್ಗಾದ ಕಡೆ ಇಳಿಸ್ತಾರೆ. ಸುಳ್ಳ ಓಡಿ ಬಂದ್ವಿ ನೋಡ, ಅರ್ಧ ಮಠ ಹೋಗೇ ಬಿಡ್ತಾರೆ ಬಸ್. ಸಾಯಿನಗರಕ್ಕೆ ಹೋಗಂಗಿಲ್ಲ ಅಂತ್ರಿಪ್ಪ, ಅದು ಇಲ್ಲೇ ಒಳಸ್ಕೊಂಡು ಹೋಗ್ತಾರಂತ್ರಿ ಅವ್ರು. ನಮಗೇನು ಗೊತ್ತು, ಅವ್ರು ಹತ್ತಿ ಮೇಲೆ ಹೇಳ್ತಾರವ, ಅಲ್ಲಿ ಹತ್ತಿ ಮೇಲೆ ಬೋರ್ಡ್ ಚೇಂಜ್ ಮಾಡ್ತಾರೆ ಅವ್ರು. ಅಲ್ಲಿ ಹೊರಗನ ಬೋರ್ಡ್ ಆಗ ಇರ್ತೈತೆ, ಸಾಯಿನಗರ, ತಾಜ್ನಗರ ಅಂತೇಳಿ. ಅಮ್ಮ ಆರಾಮ ಆತೇನ್ರಿ? ನೀನ್ ತೋರ್ಸ್ಕೊಂಡ್ ಬಂದ್ಮೇಲೆ ಮತ್ತೆ ಅಂಗಡಿಯಾಗ ಕುಂತು ಜಡ್ಡ ಬಂದಂಗ ಆಕತ್ರಿಪ್ಪ. ಇಂಜೆಕ್ಷನ್ ಮಾಡ್ಸಿದ್ರ ಕಡಿಮೆ ಆಗದ್ರ ಅದ. ಚಲೋ ಆತ್ ಬಿಡಮ್ಮ. ಇಲ್ಲಮ್ಮ ಅಡಿಗೆ ಮಾಡೀವ್ರಿ, ಅಡಿಗೆ ಮಾಡ್ಬೇಕು. ಬ್ಯಾಡಪ್ಪ, 8:30 ಆತ್ರಿ ಟೈಮ್. ಬರಮ್ಮ ಬಸ್ಸಿಗೆ ಅಂತಂದೇಳಿ ಅಲ್ಲಿ ಮಠ ಬಂದೇವಮ್ಮ. ವಾಪಸ್ ಹೋಗಿ ಬಸ್ಸಿಗೆ ಹತ್ತಿರಿ. ಸಾಯಿನಗರಕ್ಕೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಹತ್ತು ನಡ್ಕೊಂಡ್ ಬಂದಿರಿಪ್ಪ. ಹ್ಞೂನ್ರಿಪ್ಪ. ಸಾಮಾನು ಎತ್ತಿಟ್ರಿ ಎಲ್ಲ ಎತ್ತಿಟ್ಟೆವ. ಇನ್ನು ಹಸಿಗೆನ ಎತ್ತಿಲ್ಲ. ಅವ್ರೆ ತೊಳೆದು ಒಣಾಕ್ಬೇಕು ಅಂತಂದ್ರೆ ಮಳಿನ ಬಿಡುವ. ಇಂಥವ್ರಿಗೆಲ್ಲ ಒಣ ಹಾಕ್ತಿರಿ ಮಾಮ? ಹಂಗ ಇಟ್ಟತ್ ನೋಡ. ಬಿಸಿಲು ಬಿದ್ದಾಗ ಒಣ ಹಾಕಕ್ ಬರ್ತೈತ್ರಿ. ಸಾಮಾನ ಇವತ್ತು ಮ್ಯಾಕ್ ಕಡಚಿದ. ಚಲೋ ಆಯ್ತು ಬಿಡ ಮಾಮ. ವ್ಯಾಪಾರ ಚಲೋ ಆತಲ್ಲಮ್ಮ? ಚಲೋ ಆತ್ವ. ವರ್ಷಕ್ಕಿನ ಈ ವರ್ಷ ಚಲೋ ಆತಲ್ರಿ? ಚಲೋ ಆತ. ಎಲ್ಲಾ ಮಾಲಿಂದ ಅದೆಲ್ಲ ತೆಗದ್ ಚಲೋ ಉಳಿತ್ರಿ. ಮತ್ತ ಒಂದ್ ಫ್ಯಾಮಿಲಿಗೆ ಎಲ್ಲಾರ್ಗ 500 ರೂಪಾಯಿ ಕೊಟ್ಟಿರಿ. ಹೌದಿಲ್ಲಮ್ಮ? ಎಲ್ಲಾರು ಕೇಳಕತ್ತಿದ್ರಿ ಹೆಂಗಾತ್ರಿ ವ್ಯಾಪಾರ, ಅಜ್ಜಿ ಎಷ್ಟೆಷ್ಟ್ ಕೊಟ್ರಿ ಅಂತ ಹೇಳಿ. ಚಲೋ ಆತಲ್ಲಮ್ಮ? ಅಪ್ಪ ಬರ್ದಿದ್ದವ ಅಡಿಗೆ ತಗೊಂಡು ಹೋಗಂತೇಳ್ರಿ ಅಂತಂದ್ರೆ ನೀವು ಕುಂದ್ರಲ್ರಲ್ಲ. ಟೈಮ್ 8:30 ಆತಾವ. ಮತ್ ನಡ್ಕೊಂಡ್ ಹೋಗ್ಮಟ 9 ಆಕತಿ. ಅರ್ಧ ತಾಸನೆ ಮತ್ ನಮಗ್ ಹೋಗಕ್ ಹೊತ್ತಾಕತ್ತೆ ಅಪ್ಪ. ಮಳೆ ನಿಂತೈತಿ. ಚಲೋ ಬರ್ದಿದ್ದಾವ್ರಿ. ಮಮ್ಮಿ ಅವಲಕ್ಕಿ ಮಾಡತ್ತೀನಿ ನಾಷ್ಟಕ್ಕೆ ಈಗ. ಮತ್ತ ಅವೆಲ್ಲ ಒಂದ್ ಸ್ವಚ್ಛ ಮಾಡಿದ್ವಲ್ಲ ಇವತ್ತು, ಅದಕ್ಕೆ ಲೇಟ್ ಆತ. 11 ಗಂಟೆಗೆ ಬಂದ್ ನೋಡಿ, ಟೈಮ್ ಆಗ್ಲಿ. ಮತ್ತ ಅವ್ ಹಬ್ಬದ್ದು ಎಲ್ಲ ಅರ್ಬಿ ತಕೊಂಡ್ ಹೊಸ ಅರ್ಬಿಗೆಲ್ಲ ಕಡೆಗೆ ಇದ್ವು. ಒಗದ್ ಹಾಕಿದ್ರಲ್ಲವು ಆರಿದ್ದಿಲ್ಲವು. ಅವನ್ನೆಲ್ಲ ಒಣಗಿಸಿ ಆಮೇಲೆ ಅವು ತಳ ಕುಡ್ಕೊ ಇಟ್ಕೊಂಡ್ ಕುಂದ್ರಾಕ ನಮ್ ಸಣ್ಣ ಮನಿವ ಆಗಿಂದಾಗ ಎಲ್ಲ ಸೇರ್ವೆ ಮಾಡ್ಬೇಕು. ಅಂದ್ರ ನಮಗ ಇದ ಅನಸ್ತೈತಿ. ಅದಕ್ ಬೆಳಗ್ಗೆ ಬರ ಎಲ್ಲ ಸ್ವಚ್ಛ ಮಾಡೋದ ಆತ. ಹೌದು, ನಳ ಒಂದ್ ಬಂದೈತಿ ಈಗ. ಹೌದು ಮಮ್ಮಿ, ನಳ ಬಂದೈತಿ. ಹೊಡಾಡ್ಲೈತಿ ಅಲ್ಲೈತಿ ಹೊರಗ. ಸೊ ಇವಾಗ ನೋಡ್ರಿಪ್ಪ ಟೈಮ್ ಅಂತ್ರಿ ಇವಾಗ 5 ಗಂಟೆ ಆತ್ರಿ. ಇವತ್ತು ಗುರುವಾರ ರೀ. ಇವತ್ತು ಸಂತಿಗೆ ಹೋಗ್ಬೇಕ್ರಿ. ತಮ್ಮನ್ನ ಇವತ್ತು ಬಂದಾಳ್ರಿ ಜಲ್ದಿನ. ಹಂಗಾಗಿ ತಮ್ಮನ್ನ ಕರ್ಕೊಂಡು ಈಗ ಸಂತಿಗೆ ಹೋಗೋಣ್ರಿ ಪಟ ಪಟ ಅಂತೇಳಿ. ಇವತ್ತು ಇನ್ನೊಂದು ಏನಪ್ಪ ವಿಷಯ ಅಂತಂದು ಹೇಳಿದ್ರೆ, ಇವತ್ತು ಬಿಸಿಲು ಐತಿ. ಇವತ್ತು ಮಳೆ ಇಲ್ರಿ ನಮ್ಮೂರ ಕಡೆಗೆ. ಇವತ್ತು ಬೆಳಗ್ಗೆಲಿಂತ್ರನೂ ಬಿಸಿಲು ಐತೆ. ಇದು ಸಾನಿಯಂದು ಹೊಸ ಫ್ರಾಕ್ ರೀ. ಇದು ಹೋಗೋದು ಹಾಕಿದ್ದಾರೆ ಎಲ್ಲ ಅರಿಬಿನ. ಇವತ್ತು ಚೊಕ್ಕ ಒಣಗಾಕತ್ತೇವ್ರಿ. ಹಾಂ ಹಾಂ ಅವ ಹಾಕೊಂಡಿದ್ಲು. ಮತ್ತೊಮ್ಮೆ ಯಾವ ಹಾಕೊಂಡಿದ್ಲ? ಸಪ್ಯಾಪನ್ ಒಲಿ ಮದ್ದಿನ. ಹೌದು, ಸಪ್ಯಾಪನ್ ಮದುವೆಗೆ ತೊಗೊಂಡಿದ್ದ ಅದು. ಹಂಗಾಗಿ ಈಗ ಹೋಗೋದು ಹಾಕಿದ್ ನೋಡ್ರಿ. ಹೋಗಣ್ರಿ ಈಗ. ಸಾನಿಯಾನು ಬರ್ತಾಳ್ರಿ. ನಳ ಮತ್ತೆ ಬಂದತ್ತನ ತಮ್ಮನ? ಹೋಗಿತ್ತ ನಳ ಮತ್ತೆ ಬಂದತ್ತನಲ್ಲ ತಮ್ಮನ್ನ? ಬಸ್ ಬಂತಲ್ಲಿ. ಅದ್ರೊಳಗೆ ಎಲ್ಲಿ ತಮ್ಮ ಸಾನಿಯ ಬಂದಾಳ ಗೊತ್ತಿಲ್ಲ ಒಟ್ಟು. ಅದಿಲ್ಲ ಈಗ ಬಸ್ಸಿಗೆ ಬರಕತ್ತಾಳೆ ಈಗ. ಯಾಕಂದ್ರೆ ದೂರ ಆಕತ್ ಬಿಡ್ರಿಪ್ಪ. ಒಂದು ದಿನ ಅಲ್ಲ, ಒಂದು ಕಾಲಲ್ಲ, ದಿನ ನಡ್ಕೊತ ಬರೋಕೆ. ಹಂಗಾಗಿ ಆಕೆ ಬಸ್ಸಿಗೆ ಹೊಂಟಳ್ರಿ. ಒಂದು 5 ನಿಮಿಷ ಲೇಟಾರು ಚಿಂತಿಲ್ಲ ಮಮ್ಮಿ, ನಾನು ಜಲ್ದಿನ ಹೋಗಿ ಅಲ್ಲಿ ನಿಂದಿರ್ತೀನಿ. ಬಸ್ ಸ್ಟ್ಯಾಂಡ್ನಾಗ ಬಸ್ ಬರ್ತಾವೆ, ಬಸ್ಸಿಗೆ ಹೋಗಿ ನಾನು ಅಂತಂದು ಹೇಳಿ ಚಲೋ ಆಗ್ಯವ್ರ ಬಸ್. ಒಂದು ಚಲೋ ಆಗಿ ಈಗ ಈ ವಾರ ಇಲ್ಲಿ ಹಚ್ಚಿಲ್ಲ ತಮ್ಮನ ಸಂತೆ. ಕೆಲಸ ನಡೆಯತ್ತಲ್ಲ, ಹಂಗಾಗಿ ಎಲ್ಲರನ್ನ ಎವಿಸಿ ಅಲ್ಲಿ ಆ ಕಡೆ ಕಳಿಸ್ಯಾರೇನ. ಅಲ್ಲಿ ದವಾಖಾನೆ ಹೊಕ್ಕಿವಲ್ಲ ಹಂಗೆ. ಹೌದೇನ? ಅಲ್ಲೈತೆ ನೋಡ್ರಿ ಸಂತಿ. ಇಲ್ಲೆಲ್ಲ ಬಂದ ಮಾಡ್ಯಾರ ನೋಡಿ. ಹಿಂಗ ನೋಡಿ, ಹಿಂಗ ನೋಡ್ರಿ ಎಷ್ಟು ಗದ್ದಲ ಐತ್ರಿ. ಈ ಕಡೆನ ಹಚ್ಚಾರ, ಈ ಕಡೆನ ಹಚ್ಚಾರ ಇವತ್ತು. ಯಾಕಂದ್ರೆ ಅಲ್ಲಿ ರೋಡ್ ರಿಪೇರಿ ಮಾಡತ್ತಾರಲ್ರಿ. ಎಲ್ಲಿ ಏನೇನು ಹಚ್ಚಾರ ಅನ್ನೋದು ಗೊತ್ತಾಗಿಲ್ಲ. ಇವಾಗ ನೋಡ್ರಿ ರೊಟ್ಟಿ ಬುಟ್ಟಿ ಹಚ್ಚಾರ, ಬುಟ್ಟಿ ಆ ಕಡೆನೂ ಹಚ್ಚಾರ್ರಿ. ನೋಡ್ರಪ್ಪ, ನಾವು ಈಗ ಸಂತಿ ಮಾಡ್ಕೊಂಡ್ ಬಂದಿರಿ. ಸಂತಿ ಅಲ್ಲೊಂದಿಷ್ಟು ಜನ, ಇಲ್ಲೊಂದಿಷ್ಟು ಜನ.
ಒಂದೇ ಲೈನ್ ಹಚ್ಚಿದಂದ್ರೆ ಎಲ್ಲ ಸಿಗ್ತಿದ್ರು. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅಡ್ಡಾಡಿ ಬಂದಿರಿ ತೊಗೊಂಡು. ಈಗ ನೋಡ್ರಪ್ಪ ನಾವು ಮಾರ್ಕೆಟಿಗೆ ಹೋಗಿ ಬಂದಿರಿ. ಹೋಗಿ ಬಂದು ಇವನ್ನೆಲ್ಲ ಎತ್ತಿಟ್ಟಾರೆ. ಕಾಯಿಪಲ್ಲೆ ಎಲ್ಲ ಬೇರೆ ಬೇರೆ ಮಾಡಿ ಇಟ್ಟಾರೆ. ಟಮಾಟೆ ಹಣ್ಣು, ಮೆಣಸಿನ್ಕಾಯಿ, ಚೌಳಿಕಾಯಿ ಅವನ್ನೆಲ್ಲ ಇವು ಬುಟ್ಟಿ ಬೆಳಗ್ಗೆ ತೊಳೆದು ಇಟ್ಟಿದ್ದಾರೆ ಅಷ್ಟನ್ನು. ಈಗ ಅದ್ರೊಳಗೆ ಹಾಕಿಟ್ಟೇನಿ ರೀ. ಆಮೇಲೆ ಇಲ್ಲಿ ಹೂ ತೊಗೊಂಬಂದಿದ್ದಾರೆ 2 ಪ್ಯಾಕೆಟ್, 10 ರೂಪಾಯಿ ಒಂದು ಪ್ಯಾಕೆಟ್ ಅಂದರೆ. ಈಗ ಅವನ್ನೆಲ್ಲ ಕಟ್ಟಿನಿ ರೀ. ಇವತ್ತು ಗುರುವಾರಲ್ರಿ, ಎಲ್ಲ ಮನೆ ದೇವ್ರ ಫೋಟೋಕ್ಕೆ ಹಾಕಿದ್ರೆ ಆತಂತೇಳಿ. ಚಲೋ ಇದ್ದು ಮಸ್ತ್ ಇದ್ದು ಹೂ ತಾಜಾ ತೊಗೊಂಬಂದಿನಿ ರೀ. ಬಂದೆ ಏನದು ಆಮ್ಲೆಟ್ ಹಾಕಿ ತಟ್ಟೆ ಮತ್ತು ಅದ್ರಾಗ BTS ಅಂತ ಬರ್ದ ಊಟಕ್ಕೆ ಪಟ್ ಹಾಕ್ಯವ. ನಾವು ಕಟ್ಟವ್ರನ್ನೆಲ್ಲ ಒರೆಸ್ತೇನೆ. ತಮ್ಮನ ನೋಡ್ರಿ ಇಲ್ಲಿ ಉಗುರು ಕಟ್ ಮಾಡ್ಕೊಳಕತ್ತಾಳ. ಉಗುರು ಕಟ್ ಮಾಡ್ಕೊಳಕತ್ತೆ. ತಳ ಕೂತ್ಕೊಂಡು ಕಟ್ ಮಾಡ್ಕೊ. ಅವ್ನು ಮತ್ತೆ ಎಲ್ಲೇ ಇದನ್ನ ಮಾಡಬೇಡ. ಅಲ್ಲಿ ಇದ್ರ ಬಕೆಟ್ನಾಗ ಹಾಕವನು ಉಗುರು ಅಷ್ಟೇನ. ಬಟ್ಟೆ ಇದು ಮಾಡ್ಕೋಬೇಡ, ಬಾಯಿಗೆ ಇಟ್ಕೋಬಾರ್ದು. ಅದರಲ್ಲೇ ಕಟ್ ಮಾಡ್ಕೊ. ಕಟ್ಟಾರಿಲ್ಲಿ ಮದರ್ಸಕ್ಕೆ ಹೋಗ್ಬೋಗ. ಸೊ ನೋಡ್ರಿ, ಟೈಮ್ ಆಗಲಿ ಬೆಳಿಗ್ಗೆ 10:30 ಆತ್ರಿ. ಅವತ್ತಮ್ಮನ ಸ್ಕೂಲ್ಗೆ ಹೋದ್ರೆ ಆಕೆಗೆ ಕಳಿಸಿದಾರೆ ರೆಡಿ ಮಾಡಿ. ಈಗ ನಾನು ಏನು ಮಾಡತ್ತೀನಪ್ಪ ಅಂತ ಹೇಳಿದ್ರೆ ಅಡುಗೆ ಮಾಡಾಕತ್ತೀನಿ ರೀ. ಈಗ ನಿನ್ನೆ ಸಂತೆ ಒಳಗೆ ತೊಗೊಂಡಿದ್ದಾರೆ ಇದನ್ನು ಸಬ್ಬಸ್ಗೆ ಪಲ್ಯ ಮಾಡ್ಬೇಕ್ರಿ ಇವತ್ತು. ಹೆಸರು ಕಾಳು ಮದ್ದರಿ ಅಂದ್ರೆ ಹೆಸರು ಕಾಳು ಚಲೋ ರೀ. ಇದೇನ್ರಿಪ್ಪ ಸಬ್ಬಸ್ಗೆ ಪಲ್ಯಕ್ಕ ಅಂತ ಹೇಳಿದ್ರೆ ಕೆಲವೊಬ್ರು ಮಾಡೋರು, ನಾವು ಮಾಡ್ತಿದ್ದೀವಿ ಅವಾಗ ತೊಗರಿಬೇಳೆ ಹಾಕಿ. ಆದ್ರೆ ತೊಗರಿಬೇಳೆ ಹಾಕಿ ಮಾಡಿದ್ದು ಅಷ್ಟು ಟೇಸ್ಟ್ ಆಗಂಗಿಲ್ಲ ರೀ. ಹೆಸರು ಕಾಳು ಹಾಕಿದ್ದು ಮಸ್ತ್ ಆಕತ್ರಿ. ಈಗ ಅವ್ನು ಹಣ್ಣಾಗಿ ಕುದಿಸ್ಕೊಂಡೇನಿ. ಈಗ ಆಮೇಲೆ ಇಲ್ಲಿ ಚಹಾ ಇಟ್ಟಿನ್ರಿ. ಚಹಾ ಕುಡ್ದು ಆಮೇಲೆ ಪಲ್ಯ ಮಾಡಿ ರೊಟ್ಟಿ ಮಾಡೋದು ಜೋಳದ ರೊಟ್ಟಿ. ಹಾಲು ಉಕ್ಕಕ್ಕೆ ಬಂದನ್ರಿ. ಹೌದ್ರಿ, ಹಾಲು ಕುದಿಯಾಗತ್ತವು. ಬಂದ್ ಮಾಡೋಂತ್ರಿ ಗ್ಯಾಸ್. ಹಾಲಿಂದ ತೊಳಗೆ ಇಳಿಸಿ ಚಹಾ ಕುದಿಯೋವರೆಗೂ ನಾವು ಪಲ್ಯ ಕರೆ ಇಟ್ರಾತಂತೇಳಿ ಒಂದು ಸೈಡ್ ಪಲ್ಯಕ್ಕೆ ಇಟ್ಟೇನ್ರಿ. ಈಗ ಪಲ್ಯಕ್ಕೆ ನೋಡಿಲ್ಲ ಒಂದು ಒಗ್ಗರಣೆ ಕೊಡೋಕೆ ಉಳ್ಳಾಗಡ್ಡೆ ಹೆಚ್ಕೊಂಡೇನ್ರಿ, ಹಸಿಮೆಣ್ಸಿಕಾಯಿ ಹೆಚ್ಕೊಂಡೇನ್ರಿ. ಹಸಿ ಖಾರ ಇತ್ತಂದ್ರೆ ಹಾಕ್ಬೋದ್ರಿ, ಇಲ್ಲಾಂದ್ರೆ ಹಸಿಮೆಣ್ಸಿಕಾಯಿ ಈ ಥರ ಕಟ್ ಮಾಡ್ಕೊಂಡ್ರೂ ಹಾಕ್ಬೋದ್ರಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರನ್ನ ಭಾಳ ಚಲೋ ಆಗ್ತದ್ರಿ. ಈಗ ಕೆಲವೊಬ್ರು ಒಣ ಖಾರ ಹಾಕ್ತಾರೆ, ಅಷ್ಟೇ ಮತ್ತು ರುಚಿ ಅನ್ಸಂಗಿಲ್ಲ ರೀ. ಹಸಿಮೆಣ್ಸಿಕಾಯಿ ಖಾರ ಹಾಕ್ಬೇಕ್ರಿ, ಇಲ್ಲಾಂದ್ರೆ ಹಸಿಕಾಯಿ ಹೆಚ್ಚು ಹಾಕಿದ್ರೂ ಅದು ಚಲೋ ಅನ್ಸದ್ರಿ. ಇದನ್ನು ಫ್ರೈ ಮಾಡಕ್ಕೆ ಬಿಡೋಣ. फिर क्या मावा पापू किनका मावा मुझे एक पा दे कहते तुम्हें टीवी बोल उन्हें उसे बोलेंगे ए तो चुप बैठ माँ उन्हें पकड़े खेलती है देखो लाओ उसे इधर बेटा कुत्ती मारी कर लेंगे इधर बेटा आगे ना ಇವಾಗ ನೋಡ್ರಪ್ಪ ಇಲ್ಲಿ ಬಿಸಿ ಬಿಸಿ ಸಾರು ರೆಡಿ ಆತ್ರಿ. ಅದ ಸುಡಾತತ್ರಿ. ಆಮೇಲೆ ನಮ್ಮ ನಜ್ಮಾ ಇಡ್ಲಿ ಸಾಂಬಾರು ಚಟ್ನಿ ಕೊಟ್ಟಾಡ್ರಪ್ಪ ಮಾಡಿದ್ಲನ್ರಿಕೆ. ಅದನ್ನ ನಾಷ್ಟ ಮಾಡತ್ತಾಳ ಸಾನಿಯ. ಆಮೇಲೆ ಇಲ್ಲಿ ನೋಡ್ರಿ ಒಂದು ಸಬ್ಬಸ್ಗೆ ಪಲ್ಯ ರೆಡಿ ಆತ್ರಿ. ಆಮೇಲೆ ಬೆಳಗ್ಗೆ ಅನ್ನ ಒಗ್ಗರಣೆ ಹಾಕಿದ್ದಾರೆ, ಅದು ಐತಿ. ಬೆಂಡೆಕಾಯಿ ಕಬಾಬು ಭಾಳ ಅಂದ್ರೆ ಭಾಳ ಮಸ್ತ್ ಹಾಕವ್ರಿ ಇವು. ಹುಡುಗರಿಗೂ ಭಾಳ ಇಷ್ಟ ಹಾಕವ್ರಿ ಇವು. ಅನ್ನದೊಳಗೆ ರೊಟ್ಟಿ ಒಳಗೆ ಹಂಗೆ ತಿನ್ನೋಕ್ಕೂ ರುಚಿ ಹಾಕವ್ರಿ, ಅಷ್ಟು ರುಚಿ ಹಾಕವ್ರಿ. ಎಣ್ಣೆ ಅಂತ ಕಾಲತ್ರಿ, ಹೋಗೋ ಬರ ಆತತಿ. ಈಗ ಮಾಡೋಣ್ರಿ ಬೆಂಡೆಕಾಯಿ ಫ್ರೈ. ನೋಡಿರಿ ಬೆಂಡೆಕಾಯಿ ಕಬಾಬ್ ರೆಡಿ ಆಗ್ತಾರೆ. ಮಸ್ತ್ ಅದ, ಕುರುಕುರು ಅಂತ ನೋಡ್ತದೆ. ಎಷ್ಟು ಕ್ರಿಸ್ಪಿ ಹಾಕೋ ನೋಡ್ರಿ, ಮಸ್ತ್ ಹಾಕವ್ರಿ ಇವು. ಅಯ್ಯ ಕುರುಕುರು ಅಂತ ನೋಡ್ರಿ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ. ನೀ ಮಾಡಿರುವಂಥ ಬೆಂಡೆಕಾಯಿ ಕಬಾಬ್ ಮಸ್ತ್ ಆಗ್ಯಾವ ಅವು. ನೋಡುವ ಇಲ್ಲಿ ನೀಲ್ಲಿ ಹಾಕೋಗಿ ಕಾಯ್ಕೊಂಡು ತಿನ್ನತೈತಿ. ಇಲ್ಲ ಐತಿ ನೋಡ್ರಿ ಕಬಾಬ್, ಬೆಂಡೆಕಾಯಿ ಕಬಾಬ್. ಕಾಗಿ ಎಲ್ಲ ಐತ್ರಿ, ಬರ್ತೈತೆ ನೋಡ್ರಿ ಕಾಗಿ. ಈಗ ಹೆದರ್ತಾವ ಪಾಪ. ನೀ ಕಡೆ ಬಾ, ಬರ್ತೈತಲ್ಲ. ರೀ ಯಾರದ ಎಷ್ಟು ರುಚಿ ಹತ್ತೇವಂದ್ರ ಕಾಯಿಗಳಿಗೆ ಅಲ್ಲೊಂದ್ ಈಗ ಮರದ ಮೇಲೆ ಹೋಗಿ ತಗೊಂಡ್ ಕುತ್ಕೊಂಡ್ ತಿನ್ನತೈತಿ. ಈಗ ಮತ್ತೊಂದ್ ಬಂದೈತಿ. ನೀ ಮಾಡುವಂತ ಕಬಾಬ್ ಮಸ್ತ್ ಇರ್ತಾವ ಅವು. ನೋಡ ಕಾಗಿ ನೋಡಿದ ಸಿಂಹ ನೋಡಲ್ಲಿ ಅದೇ ಅಲ್ಲಿ ಅನ್ನ ಮಾಡ್ಬೇಕು. ನಾನು ಎಲ್ಲಾರ್ದು ಹಿಂಗ ಸೇವೆ ಮಾಡ್ಬೇಕು. ಪಾಪ ಅವಕ್ಕೆ ಯಾರು ಹಾಕ್ಬೇಕು ಹೇಳ. ನಾವು ಹಾಕಿದ್ವಿ ಅಂದ್ರ ಪಾಪ ನೆನೆಸಿ ತಿಂದು ಹೋಗ್ಕೋಬಾವು. ನೀರು ಅನ್ನ ಹಾಕಿಡ್ಬೇಕು ಅವಕ್ಕ. ಪಾಪ ಅವಕ್ಕೆ ಬಾಯಿ ಐತೆ, ನಮ್ಗೆ ಹೊಟ್ಟೆ ಸತಿ ಅನ್ನ ಕೊಡ್ರಿ ಅನ್ನಕ. ನೋಡಲ್ಲ ಅದ ಹೌದೌದು ನೋಡಿ ಅದೇ ಜೋಡಿ ನೋಡ ನಮ್ಮಂಗೆ.
ಕಾಗಿ ಯಾವ ರೂಪದ ಬರ್ತಾವ ಹೇಳಕ್ ಬರಂಗಿಲ್ರಿ. ಈಗ ಏನಂತಿ ಅದ್ರೊಳಗೆ ಈಗ ನಾನಿ ಇಲ್ಲ ನಮ್ಮ ಅಪ್ಪ ಅಮ್ಮ ಯಾರ ಬಂದಿರ್ಬೋದ ಅನ್ಸ್ತೈತಿ. ಆ ಜೋಡಿ ಅದಾವ ಅಂತ ಹೇಳಿದ್ರೆ ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ನೋಡದ ಇದ್ದಿರ್ಬೋದು. ಮಮ್ಮಿ ಡ್ಯಾಡಿ ಅಲ್ಲ ಒಟ್ಟು ಹಂಗ ಅನ್ಕೊಂಡ್ ನಾವ್ ಹಾಕ್ಬೇಕ್ರಿಪ್ಪ. ಯಾಕೆ ಅವ್ರ ಅದ ರೂಪಾಯಿ ಬರ್ತಾವ, ಅವ್ರಂತ್ರ ಬರಂಗಿಲ್ಲ. ನಮ್ಗ್ ನೋಡ್ಬೇಕಂತೇಳಿ ಯಾವ್ಯಾವ್ದು ರೂಪಾಯಿ ಬರ್ತಾರ ಗೊತ್ತಿಲ್ಲ, ಒಟ್ಟು ಹಾಕ್ಬೇಕು. ಬಂದಾರೆ ಅವ್ರು ಸೇವೆ ಮಾಡ್ಬೇಕು ಇಷ್ಟ. ಬರೀ ಪವಳ ಏ ಸಿಮ್ಮು ತಮ್ಮನ್ನ ಏನ್ ಮಾಡತ್ತೀರಿ ಮ್ಯಾಗ? ಏನ್ ಮಸ್ತ್ ಕಾಣ್ತೈತಿ ಕಾಮನ್ ಬಿಲ್, ಸೂಪರ್ ಐತಲ್ಲ. ಬಿಸ್ಲಾಗ ಮಳಿ ಬರಾಕತ್ತಿದ್ರ ಬೀಳ್ತೈತೇನ್ರಿ ಅದ ಕಾಮನ್ ಬಿಲ್? ಏನ್ ಗೊತ್ತಿಲ್ಲ ನನಗೂ ಅಷ್ಟೇ. ಮತ್ತೆ ಈಗ ಬಿಸ್ಲಾಗ ಮಳಿ ಬರಾಕತ್ತೈತಿ ಜೋರ್, ಈಗ ಬಿತ್ ನೋಡ್ರಿ ಅದ್ ಕಾಮನ್. ನೋಡಾಕ ಮಾತ್ರ ಸೂಪರ್ ಕಾಣತೈತಿ. ಅಲ್ಲಿ ನೋಡಿ ಕಾಮನ್ ಬಿಲ್ ಐತಿ, ಅದ್ರ ಮುಂದ ಟ್ರೈನ್ ಹೊಂಟೈತಿ. ಟ್ರೈನ್ ಹೊಂಟೈತಿ, ವ್ಯೂ ಮಸ್ತ್ ಐತಲ್ರಿ, ಸೂಪರ್. ಕಾಮನ್ ಬಿಲ್ ಪೂರ ಹಿಂಗ್ ಬಾತ್ ನೋಡ್ರಿ. ಹೌದಾ, ಹಿಂಗ್ ಪೂರ ಐತದ. ಸಾನಿಯಾ ಏನ್ ಪರ್ಸ್ ಒಳಗೆ ಏನು ರೊಕ್ಕ? ಸಾನಿಯಾ ಸಕ್ರೆ ಅಂಗಡಿ ಒಳಗ ಜಮಾ ಮಾಡ್ಯಾಳ ಅಂತ ರೊಕ್ಕನ, ಅದ ಈಗ ಕೊಡಕತ್ತಾಳ್ರಿ ನನ್ ಕೈ. ಎಷ್ಟ್ ಕೊಡಕತ್ತಾಳ? ಎಷ್ಟ್ ಕೊಟ್ಲೆ? 100 100 ರೂಪಾಯಿ? ಅದು 100 ರೂಪಾಯಿ ಯಾಕೆ ಕೊಟ್ಟು ಹೇಳ್ರಿ ಈಗ? ಆ ಜಪ್ಟ ಒಳಗ ಏನೋ ಆರ್ಡರ್ ಮಾಡ್ಯಾಳ, ಅದು ಬರಾಕತ್ತೈತಿ. ಅವ್ರು ಫೋನ್ ಪೇ ಮಾಡಿನಂದ್ರ ಮತ್ತೆ ಫ್ರೀ ಕ್ಯಾಶ್ ಹಾಕ್ತಾರ್ರಿ. ಕ್ಯಾಶ್ ಕೊಟ್ರ ಮತ್ತೆ ಫ್ರೀ ಕ್ಯಾಶ್ ಹಾಕಂಗಿಲ್ಲ ಅವ್ರ. ಅದಕ್ಕೆ ನನಗೆ 100 ರೂಪಾಯಿ ಕೊಟ್ಟು ನನ್ನ ಫೋನ್ ನಿಂತ್ರ 100 ರೂಪಾಯಿ ಅವ್ರಿಗೆ ಫೋನ್ ಪೇ ಮಾಡಾಕತ್ತಾಳ. ದಟ್ಸ್ ಸಿಂಪಲ್. ಮತ್ತೆಂತ ಸೋದಿಗೆ ಏನೋ ಜ್ಯೂಸ್ ಒಂದು ಕೋನ್ ಐಸ್. ಸಾನ್ಯಾಗ ಏನ್ರಿಪ್ಪ ಅಂತ ಹೇಳಿದ್ರೆ ಜಪ್ಟ ಒಳಗೆ ಅದನ್ನ ಇದನ್ನ ಹಂಗೆ ಹಿಂಗೆ ಅಂತಾದ ಇಂತಾದ ಒಟ್ಟು ಏನೇನು ಆರ್ಡ್ರ್ ಮಾಡ್ತಾಳ ಗೊತ್ತಿಲ್ಲ. ನಮಗೆ ಮಾತ್ರ ಫೈದಾನ ಮಾಡ್ತಾಳೆ ಆಕಿ. ಯಾಕಂತ ಹೇಳಿದ್ರೆ ಮೊನ್ನೆ 30 ರೂಪಾಯಿಗೆ ಎಷ್ಟು ತತ್ತಿ ಬಂದಾವು? 1 ಡಜನ್ ತತ್ತಿ ಬಂದಾವ ನೋಡ. ಮತ್ತೆ 100 ಎಷ್ಟು ಅದಕ್ಕ ನಿನ್ನೆ ಸರ್ಫ್ ಎಕ್ಸೆಲ್ ನಿಜಿ ವಾಶ್ ಅದ ಅಂಗಡಿ ಒಳಗ ತುಟ್ಟಿ ಐತ್ರಿ, ಅದು ತರ್ಸಾಳ. 100 ರೂಪಾಯಿ ಮ್ಯಾಗ ಐತೆ ಅದ. ಮೊನ್ನೆ 2 ಕಂಫರ್ಟ್ ತರ್ಸಾಳ. ಬಂದ್ರ ನೋಡ್ರಿ ಇಬ್ರು ಕಳ್ರಿ ಏನೋ ತಗೊಂಬಂತಾರ. ಒಟ್ಟ ಜಪ್ಟ ಒಳಗ ಆರ್ಡರ್ ಮಾಡಿ ಜ್ಯೂಸ್ ಅದು ಒಂದಲ್ಲ ಎರಡೇ ಕೃಷ್ಣ ಜಗನ್ಮಾತಂ ಪ್ರೇಮಾನಂದ ಕ್ಯಾ ಹೋ ಗಯಾ? ಮಮ್ಮಿ ಕಡೆ 100 ರೂಪಾಯಿ ಇಸ್ಕೋ. ಕ್ಲಾಸ್ ಎದಕ್ರಿ ಅದ? ಜ್ಯೂಸ್ ಕುಡಾಕ? ಇಸ್ಕೊಳಕಲ್ಲ, ಅದೇ ಮ್ಯಾಜಿಕ್ ತೋರ್ಸನ್ ನಾನು. ತುಂಬಾ ನೀರೈತಿ. ಒಂದು ಪೇಪರ್ ಸರಿ. ಹಾ ಪೇಪರ್ ಇದನ್ನ ಮುಚ್ಚಿದ್ಯಾ? ಗ್ಲಾಸ್ ಹೊಡ್ಸಿದ್ಯಾ? ಕೈ ಬಿಡ್ತೇನೆ ನೋಡಿ. ಐ ಇವ್ರು ಸಾನಿಯಾ ತಮ್ಮನ ಅಲ್ಲಗಾರೆ ಅಮ್ಮಾರ ಮನೆ ಅವ್ರು ಬಂದ ಬಿಟ್ರಿ. ಬಂದ್ರಿ? ಈಗ ಬಂದ್ರಿ ನೀವು? ಯಾವಾಗ ಹೋಗಿರಿ, ಯಾವಾಗ ಬರೋದ? ಅಂಗಡಿ ಹಚ್ಚಿದ್ರ? ಇಲ್ಲ, ಮನೆ ಅದಾರ? ದಾದಿ ಮಗು ಆರಾಮಿಲ್ಲ. ಹೌದಾ? ಮತ್ತೆ ತೋರ್ಸ್ಕೊಂಡ್ರು ಕಡಿಮೆ ಆಗಿಲ್ಲ ಅಂತ ಕಾಲು ನೋವು? ಈಗ ಟೈಮ್ ಎಷ್ಟಾಗೈತ್ರಿಪ್ಪ ಅಂದ್ರೆ 10:30. 10:30 ನಮ್ದು ಊಟ ಅದು ಎಲ್ಲ ಆತ್ರಿ. ಈಗ ಇಲ್ಲಿ ನೋಡ್ರಿ ಸಾನಿಯಾ ಈಗ ಊಟ ಮಾಡಕತ್ತಾಳೆ. ರೈಲ್ವೆ ಅಂತೂ ಐತಲ್ರಿ ಇಲ್ಲಿ, ರಾತ್ರಿ ಬೆಳತನಕ ಹೋಗ್ತಾವ್ರಿ ಹಂಗೆ. ಈಗ ಯಾವ್ದು ಬರ್ತಿತ್ತೋ ಗೊತ್ತಿಲ್ರಿ. ಇಲ್ಲಿ ಸುಮನ ತಮ್ಮನ್ನ ಮಕ್ಕೊಂದಾರ ಇಲ್ಲ. ಹಲೋ ಹಲೋ, ಅಲ್ಲಿ ಇಲ್ಲಿ ಡೊಂಗಿ ಮಾಡಕತ್ತಿ. ಯಾವ್ದ ತಮ್ಮನ ಡೊಂಗಿ ಮಾಡತ್ತಾಳ. ಯಾಕ ಲಗು ಮುಕ್ಕೊಂದಿರಲ್ಲ? ನಾಳೆ ಶನಿವಾರಿಪ್ಪ, ಜಲ್ದಿ ಹೇಳ್ಬೇಕ್ರಿ. ಹುಡುಗರಿಗೆ ನಾಷ್ಟ ಮಾಡ್ಬೇಕು, ರೆಡಿ ಮಾಡಿ ಕಳಿಸ್ಬೇಕು ಶಾಲಿಗೆ. ಹೌದಾ? ಆಮ್ಯಾಗ ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ, ನಾವು ಎಷ್ಟು ಲಘು ಮಕ್ಕೊಂಡ್ರು, ನಾವು ಎಷ್ಟು ಲಘು ಊಟ ಮಾಡಿದ್ರು ಐತಲ್ರಿ, ನಾವು ಮಕ್ಕೋಬೇಕಂತ ಹೇಳಿದ್ರೆ 11 ಆಕೈತೆ ನೋಡ್ರಿ. ಏನು ಉಪ್ಪಿಟ್ಟೆ? ಹಾಂ ರೀ, ಉಪ್ಪಿಟ್ಟು ಮಾಡತ್ತೀನಿ ನಾಷ್ಟ. ಮಸಾಲೆ ಉಪ್ಪಿಟ್ಟು ರೀ. ಬೆಳಗ್ಗೆ ಹಿರಮ್ ಬಂದಾಳ್ರಿ. ಬಂದ ಈಗ ಏನಿಲ್ರಿ, ಆಕೆ ಭಾಳ ಬಿಜಿ ಆಗ್ಬಿಟ್ಟಾಳ್ರಿ. ಯಾರು ಮಾತಾಡ್ಸಿದ್ರೆ ಮಾತಾಡಂಗಿಲ್ಲ. ಈಗ ಆಕೆ ಫೋನ್ ಕೊಟ್ಟಿಲ್ಲ, ಮುಗಿತ್ ನೋಡ್ರಿ ಆಕೆ. ಒಂದ್ 5 ನಿಮಿಷ ಹೋಗಲ್ಲ ಅಂತ ಕೊಟ್ಟಿ ನಾನು. ಇಲ್ಲ ಅಂತ ಹಂಗೆ ಕೊಡದಲ್ಲ ಫೋನ್.
ಇಲ್ಲ ಉಪ್ಪಿಟ್ಟು ತಿನ್ನಂಗಿಲ್ಲ ಆಕೆ. ಆಕೆ ಕೈಯಾಗ ಫೋನ್ ಬಂತ ಅಂತ ಹೇಳಿದ್ರೆ ಆಕೆ ಲೋಕನ ಬೇರೆ ಆಗ್ಬಿಡ್ತೈತಿ. ಕೋಲ್ಡ್ ಕ್ಲೈಮೇಟ್ ಮಸ್ತ್ ಐತ್ರಿ. ಮಳಿ ಯಾವಾಗ ಬೇಕಾದಾಗ ಆಗ್ಬೋದು ನೋಡ್ರಿ. ಮಾಡ ಫುಲ್ ಐತಿ. कौन कौन कहेंगे बोलो? उत्ते जन कहेंगे अम्मी, अब्बा, नानी, सप्पे आंटी, मम्मी, शिम्मू, अलिशान, भैया, भी कौन? अम्मू दीदी, सोनू, भी कौन? तमन्ना आंटी, सानिया आंटी, दादी, सन्नू पुप्पू, चाचा, दादा, भी कौन? सभी जन मिल गए ऑटो में. ಯೋಚನೆ ಮಾಡ್ತಾ ಮತ್ತೆ ಯಾರ ನೆನಪು ಭಾರಿ ಸಪ್ಪಿ ಹೋಯ್ದೇಕ ಬಾಬಾ ಒತ್ತದಂಗ ಹೆಂಗಿಲ್ಲ. ನೋಡ್ರಿ ಮಳಿ ಅಂತೂ ಸಿಕ್ಕಾಪಟ್ಟೆ ಬರಾಕ್ ಚಲೋ ಆತ್ರಿ. ಇವತ್ತು ಶನಿವಾರ ಇಲ್ಲದ ಮಳಿ ಇರಿಪ್ಪ ನೋಡ್ರಿ ಅಷ್ಟು ಜೋರು ಬರತೈತಿ. ಅಲ್ಲಂತ ನೋಡ್ರಿ ಅಲ್ಲಿ ಹೊಲ್ದಾಗ ಏನು ಕಾಣವಲ್ರಿ, ಅಷ್ಟು ಜೋರು ಬರತೈತಿ ನೋಡ್ರಿ ಮಳಿ. ಸಾನಿಯಾ ನೋಡ್ರಿ ಇಲ್ಲಿ ಆಕಿ ಗೊಂಬಿಗೆ ಅದು ಎಷ್ಟು ಚಂದ ಐತಿ ನೋಡ್ರಿ. ಅದು ಗೊಂಬಿ ಎಷ್ಟು ಸ್ಮೂತ್ ಐತ್ರಿ. ಅದು ಅಜ್ವೀರ್ ಒಳಗೆ ತಗೊಂಡ್ಲರಿಪ್ಪ ನಮ್ಮ ಸಾನಿಯಾ. ಇದ ಪರಸ್ರಿ ಇದ್ರ ಚೈನ್ ಕಿತ್ತಾರ್ರಿ. ಇದನ್ನ ಇಲ್ಲಿ ಕುಂದ್ರಸ ಸಾನಿಯಾ. ಮತ್ತ ಅದು ಖೂನು ಇಟ್ಟಳ್ರಿ ಇಲ್ಲಿ ಗುಲಾಬಿ ಹೂ. ಯಾಕ ನೆಗಡಿ ಕಡಿಮೆ ಐತನ? ಬಾ 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 ಸಾನಿಯಾ, ತಲೆ ತೋರ್ಸ್ಕೊಂಡ್ ಬಾ. ಇವು ಹುಡುಗರು ಎಷ್ಟು ತಲೆ ಕೆಡಿಸ್ತಾವ್ರಿಪ್ಪ ಇವ. ನೋಡ್ರಿ ತಲೆ ತೋರ್ಸ್ಕೊಂಡ್ ಹೋಗ್ಬೇಡ ಅಂದ್ರ ಮತ್ತಾಕಿ ಛತ್ರ ತಗೊಂಡ್ ಹೋಗಿ ತಗೊಳ್ರಿ ಈಕೆ. ಬಾ ತೋರ್ಸ್ಕೊಬೇಡ ಅಂತಿದ್ದಕ್ಕ ಛತ್ರ ತಗೊಂಡು ನಿಂತೇನ? ಕಾಲ್ ತೋರ್ಸ್ಕೊಬೇಡ್ವಾ ಮತ್ ಬುಡಕ್ಕೆ ನಿಂತು ತೊಂಡೈತೆ. ಅಡಿಗೆ ಮತ್ತೆ ಚಲೋ ಆದ್ರಿ ಟಪ್ ಟಪ್ ಸೋರಾಕ. ಅಲ್ಲಿ ಬೆಳತದ ನೋಡ್ರಿ ಒಂದೊಂದ್ ಹನಿ ಅದ. ಜೋರ್ ಹನಿ ಇದ್ರಿತ್ತಪ್ಪ ಅಂತಂದ್ ಹೇಳಿದ್ರೆ ಅಲ್ಲಿ ಸೊರಗ್ ಚಲೋ ಆಗ್ಬಿಡ್ತದ್ರ. ಅಲ್ಲೊಂದ್ ಹತ್ರ ಮತ್ತ ಅದ್ರ ಹಿಂದೊಂದು. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣಂತ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ. ಓಕೆ ಟೇಕ್ ಕೇರ್ ಬಾಯ್.